ರೀ ಬೇಡ ರೀ. ಹೆತ್ತ ತಾಯಿನ ಕಳ್ಕೊಂಡು ವಿಜಿ ಈಗ ನಿಮ್ಮನ್ನು ಕಳ್ಕೋಬೇಕಾ? ನಾನು ಒಂಟಿ ಆಗ್ಬೇಕಾ? ಬೇಡ ರೀ ಪ್ಲೀಸ್, ಇದನ್ನೆಲ್ಲ ನಿಲ್ಲಿಸ್ಬಿಡಿ ಪ್ಲೀಸ್ ರೀ. ಈ ಮದುವೆ ಬೇಡ ರೀ, ಬೇಡ. ತಂಗಿ, ಅದೇನು ನಟನೇನಮ್ಮ ನಿಂದು. ನಿನ್ನ ಈ ಭಾವೋದ್ವೇಗ ನೋಡಿ ಬಾಬಾಜಿ ಗೀತಾ ವಿಜಿ ಮದುವೆ ಕೆಂಪು ಬಾವುಟ ತೋರಿಸ್ತಾರೆ. ಭಾನು, ನೀನು ಸಮಾಧಾನ ಮಾಡ್ಕೋ. ಅಲ್ಲ, ನೀನು ಇದನ್ನೆಲ್ಲ ನಂಬ್ತೀಯಾ? ಇಲ್ಲ ರೀ, ನಂಬೋಕ್ಕಾಗ್ತಿಲ್ಲ. ನನ್ನ ಕೈಲೂ ನಂಬೋಕ್ಕಾಗ್ತಿಲ್ಲ. ಆದರೆ ಇಂಥ ವಿಷಯದಲ್ಲಿ ಚಾನ್ಸ್ ತಗೊಳೋದಕ್ಕಾಗುತ್ತಾ ಹೇಳಿ? ಅದು ದೊಡ್ಡಣ್ಣ ಹೇಳಿದಾನೆ ಅಂದಮೇಲೆ ಅದು ಸರಿಯಾಗಿ ಇರುತ್ತೆ ರೀ. ಇವನು ದೊಡ್ಡಣ್ಣ ಅಲ್ಲ, ದೊಡ್ಡಣ್ಣ. ಅವನು ಹೇಳ್ತಾ ಇರೋದೇನು? ಗೀತಾದು ಮೂಲ ನಕ್ಷತ್ರ, ಅವಳಿಗೆ ಮನೆ ಸೊಸೆ ಆದ್ರೆ ಈ ಮನೆ ಮಾವನ್ಗೆ ತೊಂದರೆ ಆಗುತ್ತೆ ಅಂತ. ಅಂದ್ರೆ ನಾನು ಗೊಟ್ಟಕ್ಕಂತೀನಿ ಅಂತ ತಾನೆ? ಭಾನು, ಇವನ್ ಹೇಳಿದ್ದನ್ನ ಕೇಳಿ ನೀನು ಗಾಬರಿ ಆಗಿದೆಯಲ್ಲ, ನಿನ್ ಬುದ್ಧಿಗೆ ಏನಾಗಿದೆ? ಗೀತಾ ಈಗಾಗಲೇ ಈ ಮನೆ ಸೊಸೆ ಆಗಿಲ್ವಾ? ವಿಜಿ ಗೀತಾ ಮದುವೆ ಈಗಾಗಲೇ ಆಗಿಲ್ವಾ? ಇವನ್ ಹೇಳ್ದಂಗೆ ಏನಾದರೂ ಆಗಿದ್ದಿದ್ರೆ ನಂದು ಆಲ್ರೆಡಿ 1 ವರ್ಷ ತಿಥಿ ಆಗ್ಬೇಕಾಗಿದೆ. ನಿನ್ನ ದೊಡ್ಡಣ್ಣಂಗೆ ಹೇಳು, ಆಗ್ತಾ ಇರೋದು ಮರು ಮದುವೆ ಅಂತ. ಜಾತಕ ಭವಿಷ್ಯ ಎಲ್ಲ ಹೇಳಕ್ ಬರುತ್ತೆ ಅಂತ ಬಾಯಿಗೆ ಬಂದಿದ್ದನ್ನೆಲ್ಲ ಹೇಳೋದಲ್ಲ. ಅದ್ರಲ್ಲಿ ಅರ್ಥ ಇರಬೇಕು, ಸತ್ಯನೂ ಇರಬೇಕು. ನೀ ನಂಬಲ್ಲ ಅಂದ್ಯಲ್ಲ, ಅದು ಸರಿಯಾಗೇ ಇದೆ. ಇಂಥದ್ದನ್ನೆಲ್ಲ ನಂಬಲೂಬಾರ್ದು. ನಮಸ್ಕಾರ ಪುರೋಹಿತರೆ. ದೊಡ್ಡಣ್ಣ, ಇಂಥ ಡಬ್ಬ ಐಡಿಯಾಗಳನ್ನ ಕೊಟ್ಟು ನನ್ನ ಜೀವ ಯಾಕೆ ತಿಂತೀಯಾ? ಸುಮ್ಮನೆ ನನ್ನ ಎನರ್ಜಿ ಎಲ್ಲ ವೇಸ್ಟ್ ಆಯ್ತು. ನಿಮ್ಮನ್ನೆಲ್ಲ ನಂಬ್ಕೊಂಡು ನನ್ನ ಜೀವನಾನೇ ಫ್ಲಾಪ್ ಆಗ್ತಿದೆ. ಫ್ಲಾಪ್ ಆಗಿದ್ದು ಪ್ಲಾನ್ ಅಷ್ಟೇ, ಜೀವನ ಅಲ್ವಲ್ಲ. ಪ್ಲಾನ್ ಎ ಫ್ಲಾಪ್ ಆದ್ರೇನಂತೆ, ಪ್ಲಾನ್ ಬಿ ಇದೆಯಲ್ಲ. ಏನದು? ಅಪ್ಪ, ವಿಜಯ್ ಮತ್ತೆ ಗೀತಾ ಮದುವೆ ಸುಸೂತ್ರವಾಗಾಯ್ತು. ಕಂಗ್ರಾಟ್ಸ್ ಅಪ್ಪ. ಮುಗಿತೇನಪ್ಪ ನಿಮ್ದೆಲ್ಲ? ಏನ್ರೋ ಇದು, ಇಂಥ ಸರ್ಪ್ರೈಸ್ ಕೊಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ ಡ್ಯಾಡಿ ಹತ್ರ ಮದ್ವೆ ಮಾತುಕತೆ ಆಗಿದೆ ಅಂದ್ಮೇಲೆ ನಿಮ್ ಮದ್ವೆನ ನಾವು ತಾನೇ ಮಾಡಿಸ್ಬೇಕು. ಓ, ತಾವಾಗ್ಲೇ ಡಂಗೂರ ಸಾರ್ಬಿಟ್ಟಿದ್ದೀರೋ? ನೋವನ್ನ ಬಚ್ಚಿಟ್ಕೊಬೋದು, ಆದ್ರೆ ಖುಷಿನ ಬಚ್ಚಿಟ್ಕೊಳಕ್ ಆಗಲ್ಲ ಗೀತಾ. ಅಲ್ಲ ಕಣ್ರು, ಇಡೀ ಜಗತ್ತಲ್ಲಿ ನೀವೇ ಮೊದ್ಲನ್ಸುತ್ತೆ ಗಂಡ ಹೆಂಡತಿ ಇಬ್ರು ಪ್ರೀತಿ ಮಾಡಿ ಮತ್ತೆ ಮದ್ವೆ ಆಗ್ತಾರವ್ರು. ಆಗ್ತಿರೋ ಮದ್ವೆ ಒಂದಲ್ಲ 3 ಆಗ ಗೀತಾ ಮಾಡ್ಕೊಂಡಿರೋ ಸುಳ್ಳು ಮದ್ವೆ. ಇವಾಗ ನಾವೆಲ್ಲ ಸೇರಿ ಮಾಡಿರೋದು ಮದ್ವೆ. ಇನ್ನಿವ್ರ ಮನೆಯವ್ರು ಮಾಡೋ ನಿಜವಾದ ಮದ್ವೆ. ಒಂದ್ ನಿಮಿಷ. ಈಗ ಮದ್ವೆ ಎಲ್ಲ ಆಗೋಯ್ತು. ವಿಜಿ, ಈಗ ನಿನ್ನ ಹನ್ಮೂನ್ಗೆ ಎಲ್ಲಿ ಹೋಗ್ತೀಯಾ? ಏ ದಡ್ಡ, ಹನಿಮೂನ್ನ ಈ ತರ ಸುಳ್ಳಾಗಿ ಮಾಡ್ಕೊಡಕ್ ಆಗಲ್ಲ ಕಣ. ಲೋ, ಮರ್ತೇ ಬಿಟ್ಟಿದ್ವಲ್ಲೋ, ಮದುಮಕ್ಕಳಿಗೆ ನಾವು ಉಡುಗೊರೆನೇ ಕೊಟ್ಟಿಲ್ಲ. ಏನ್ ಹುಡುಗರೆ? ಇನ್ನೇನ್ ಅನ್ಕೋದಿದ್ಯೋ? ಸಂತೋಷದ ಓಕಳಿ ಆಡೋ ಸಮಯ, ಬದುಕು ಬಣ್ಣವಾಗೋ ಸಮಯ. ಇವಾಗೇನು, ನೀವು ಕಲರ್ ಹಾಕ್ಬೇಕು ತಾನೆ?
ಆಯ್ತು, ಒಂದ್ ನಿಮಿಷ ಆರಾಮಿಸ್ಬಿಡ್ತೇನೆ. ಹಾಕಲ್ಲ. ಏ ಪ್ರಿನ್ಸಿಪಲ್ ನಮಸ್ತೆ ಸರ್. ಪ್ರಿನ್ಸಿಪಲ್ ಸರ್ ನಮಸ್ಕಾರ ಸರ್. ನಿನ್ನ ಮೊದಲೇ ಸರಿಯಾಗಿ ತಯಾರು ಮಾಡಿ ಶ್ರೀಮಂತರು ಮಗನ ಮೇಲೇನೆ ಚೂ ಬಿಟ್ರು. ಈ ಹಾಳ ತಲೆಗೆ ನಮ್ಮಂಥವ್ರಿಗೆ ಇಂಥ ಉಪಾಯಗಳು ಒಳ್ಳೆಯದೇ ಇಲ್ಲ ನೋಡು. ನೀನು ಹೇಗೆ ಅಚ್ಚುಕಟ್ಟಾಗಿ ಅದನ್ನು ಮಾಡ್ಕೊಂಡು ಬರ್ತಾ ಇದೆಯಾ ನೋಡು. ನಮ್ಮ ಮನೆ ಬರ ಏನೇ ಇದ್ರು ನಿಮ್ಮಂಥವ್ರನ್ನ ಹೊಗಳೋದು, ನಿಮ್ಮ ಥರ ನಮ್ಮ ಬಾಳು ಬಂಗಾರ ಆಗಿಲ್ವಲ್ಲ ಅಂತ ಹೊರಗೋದಷ್ಟೇ. ಸ್ವಾಭಿಮಾನ ಅಂದ್ಕೊಂಡು ದೊಡ್ಡ ಮಿಕಾನಿ ಬಲೆ ಬೀಳ್ಸ್ಕೊಂಡಲ್ಲಮ್ಮ. ನ್ಯಾಯ ಬೇಕು ಅಂತ ನಿನಗೆ ಬೇಕಾಗಿರೋದನ್ನೇ ಪಡ್ಕೊಂಡೇ ಬಿಡು. ಏನೇ ಆಗ್ಲಿ ಜೀವನ ಕಟ್ಕೊಳ್ಳೋದೇ ಮುಖ್ಯ ಅಲ್ವಾ. ನೀನು ಈಗಿನ ಕಾಲಕ್ಕೆ ಹುಡುಗಿಯಮ್ಮ, ಚೆನ್ನಾಗಿರು. ತಪ್ಪಿಸ್ಕೊಂಡು ಓಡ್ತೀಯಾ? ಇವಾಗೆಲ್ಲ ಓಡೋಗ್ತೀಯ ನೀನು? ಓಡು 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 ಓಡು. ನಿನ್ ಗಂಡ ಎಲ್ಲೇ? ಹೌದು, ವಿಜಯನಲ್ಲೇ ಬಚ್ಚಿಟ್ಟಿದ್ಯಾ? ಬಣ್ಣ ಹಾಕಿದೀವಿ ಅಂತ ಕೋಪ ಬಂದಿರ್ಬೇಕು. ಬನ್ನಿ ಇವ್ಳ ಗಂಡಂಗ್ ಹೋಗಿ ಬಣ್ಣ ಹಾಕೋಣ. ಏ ಬನ್ರೋ. ಬಿದ್ದಿರೋ ಹಳ್ಳನ ಅಡಿಪಾಯ ಮಾಡ್ಕೊಂಡು ಮನೆ ಕಟ್ಬೇಕಲ್ವಾ. ನೀನು ಅದನ್ನೇ ಮಾಡ್ದೆ. ಎಲ್ರಿಗೂ ಇಂತರ ಅಪ್ಪ ಅಮ್ಮ ಸಿಗ್ತಾರ? ಮೊದ್ಲೇ ಸರಿಯಾಗಿ ತಯಾರು ಮಾಡಿ ಶ್ರೀಮಂತರು ಮಗನ ಮೇಲೇನೆ ಚೂ ಬಿಟ್ರು. ಮಿನಿಸ್ಟ್ರು ಮಗಮ್ಮ, ಜೀವನ ಸಟ್ಲು. ಸ್ವಾಭಿಮಾನ ಅಂದ್ಕೊಂಡು ದೊಡ್ಡ ಮಿಕಾನಿ ಬಲೆ ಬೀಳ್ಸ್ಕೊಂಡಲ್ಲಮ್ಮ. ನ್ಯಾಯ ಬೇಕು ಅಂತ ನಿನಗೆ ಬೇಕಾಗಿರೋದನ್ನೇ ಪಡ್ಕೊಂಡೇ ಬಿಡು. ಏನ್ ಮಾಡ್ತೀಯ ಅಣ್ಣ? ನಿನ್ ತಂಗಿನ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡ್ತೀಯ ಹೇಳು. ನಿನ್ಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ತಂಗಿ. ಸಾಕಣ್ಣ ನಿನ್ನ ಸಿನಿಮಾ ಡೈಲಾಗ್. ದೃಢವಾಗಿ ಮಾತಾಡು, ಪ್ರಾಕ್ಟಿಕಲ್ ಆಗಿ ಮಾತಾಡು ದೊಡ್ಡಣ್ಣ. ಆ ಗೀತೆಯಿಂದ ಈ ನಿನ್ನ ತಂಗಿ ಕಂಡ ಕನಸು, ಇವಳು ಬದುಕಿದ ಮನೆ, ಇವಳು ಭವಿಷ್ಯ ಎಲ್ಲ ಛಿದ್ರ ಆಗ್ತಾ ಇದೆ. ಇದನ್ನ ಹೇಗೆ ತಡಿತೀಯ ಅಂತ ಹೇಳು. ಹೇಗೆ ತಡಿತೀನ? ಗೀತನ ಅರೆಜೀವ ಮಾಡ್ತೀನಿ. ಕೈ ಕಾಲು ಮುರಿದು ಪ್ರತಿನಿತ್ಯ ಈ ಮನೆಯಲ್ಲಿ ತೆವಳ್ಕೊಂಡು ಓಡಾಡ್ಕೊಂಡು ನಿನ್ನ ಎದುರಿಗೆ ಬೇಡೋ ಹಾಗೆ ಮಾಡ್ತೀನಿ. ನಿನ್ನ ಎದುರು ಹಾಕೊಂಡಲ್ಲ ಅಂತ ಅಂದ್ಬಿಟ್ಟು ಪ್ರತಿನಿತ್ಯ ಪಶ್ಚಾತ್ತಾಪದಿಂದ ಬೇಡೋ ಹಾಕಿ ಮಾಡ್ತೀನಿ. ನಿನಗೆ ಹಾಗೂ ಸಮಾಧಾನ ಆಗಿದ್ರೆ ಹೇಳು, ಸಿಗರೆ ಹಾಕ್ಬಿಡ್ತೀನಿ. ನಿನ್ನ ಗುರಿ ತಲುಪದ ಇರೋ ಹಾಗೆ ಮಾಡ್ತಾ ಇರೋ ಅವಳಿಗೆ ಗೋರಿ ಕಟ್ಟಿಬಿಡ್ತೀನಿ. ಗೀತಾ ನಮ್ಮ ಹೆಸರು
ಗೋತಾ ಹೊಡೆಯೋವಾಗ ಮಾಡ್ತೀನಿ. ನನ್ನ ಉದ್ದೇಶ ಈಡೇರಿಸ್ಕೊಳ್ಳೋದಕ್ಕೆ ನನ್ನ ಒಡ ಹುಟ್ಟಿದ್ದಣ್ಣನ್ನ ಜೈಲಿಗೆ ಕಳಿಸ್ಬೇಕಾ ನಾನು? ನನಗೇನೂ ಆಗದೆ, ನಿನಗೇನು ಆಗದೆ, ನಮ್ಮವರಿಗೆ ಏನೂ ಆಗದೆ ಆ ಗೀತನ್ನ ಏನು ಮಾಡೋದಕ್ಕಾಗೋದಿಲ್ವಾ ಅಣ್ಣ? ಏನಾದ್ರೂ ಮಾಡಲೇಬೇಕು. ಏನಾದ್ರೂ ಮಾಡ್ತೇನೆ. ಗೊತ್ತಿಲ್ಲ ನಿನ್ಗೆ, ಗೀತಾದು ವಿಜಯ್ದು ಮದ್ವೆ ಅಂತೆ. ವಿಜಯಪ್ಪ ತುಂಬಾ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ತಾವ್ರಂತೆ. ಎಂತ ಪ್ಲಾನ್ ಮಾಡಿದಳಲ್ವ ಗೀತಾ. ಮೊದಲೆಲ್ಲ ಸ್ವಾಭಿಮಾನ ನ್ಯಾಯ ಅಂತ ಮಾತಾಡ್ತಿದ್ದವಳು ವಿಜಿಗೆ ಬುದ್ಧಿ ಕಲಿಸಿ ಅವನ ಬಾಯಿಂದಲೇ ಅವ್ನು ತಪ್ಪು ಮಾಡಿದ ಕಗ್ಸಿ ನ್ಯಾಯ ತಗೊಂಡು ಹೋಗ್ಬೇಕು ಅನ್ಕೊಂಡಿದ್ದಾಳೆ. ಈಗ ಅವಳು ಏನ್ ತಪ್ಪು ಮಾಡಿದಳಂತ? ವಿಜಯ್ ಶ್ರೀಮಂತ ಮನೆ ಹುಡುಗ, ಅವ್ನು ಎಲ್ಲಾನು ಕೆಣಕ್ತಾನೆ. ಮಾಡಿರೋ ತಪ್ಪನ್ನ ಸರಿ ಅಂತ ಪ್ರೂವ್ ಮಾಡೋ ತಾಕತ್ ಅವನಿಗಿದೆ. ಆದ್ರೆ ಇವಳು ಅವನ ವಿರೋಧ ತಿರುಗಿದ್ದು ಒಂದು ಚಿಕ್ಕ ಜಗಳನ ದೊಡ್ಡದ ಹೆಂಗ್ ಮಾಡ್ಬೇಕಾಯ್ತು? ಯಾಕೆ ಗೊತ್ತಾ? ಅವಳು ಅವನ ಮನೇಲಿ ಸೇರೋ ಪ್ಲಾನ್ ಇದು. ಪ್ಲಾನ್ ಅಂತ ಯಾಕೋ ಹೇಳ್ತೀಯಾ? ಮೊದಲು ನ್ಯಾಯ ಬೇಕಂತಾನೆ ಹೋಗಿರ್ತಾಳೆ. ಪಾಪ ಮಿಡಲ್ ಕ್ಲಾಸ್ ಮನೆ ಹುಡುಗಿ ಅಲ್ವಾ? ಮಿನಿಸ್ಟರ್ ಮನೆ ವೈಭೋಗ ನೋಡಿ ಮತ್ತೆ ತೇಪೆ ಹಚ್ಕೊಂಡು ಬದುಕು ಬೇಡ ಅನ್ಸಿರುತ್ತೆ. ಎಷ್ಟಂದ್ರು ವಿಜಯ್ ಗಂಡ ಅಲ್ವಾ? ಅವನನ್ನ ತನ್ನ ಪ್ರೀತಿಲಿ ಬಿಳಿಸ್ಕೊಂಡು ಈಗ ಜಗತ್ತಿಗೆ ಗೊತ್ತಾಗೋ ಮದುವೆ ಆದ್ರೆ ಲೈಫು ಸೆಟ್ಲು ಅಂತ ಯೋಚನೆ ಮಾಡಿರ್ತಾಳೆ. ಮನುಷ್ಯ ಅಂದ್ಮೇಲೆ ಆಸೆ ಸಹಜ ಅಲ್ವಾ?